ಡಿಸಿಎಂ ಡಿಕೆ ಶಿವಕುಮಾರ್ ರಾಜಕೀಯ ಚತುರ, ಕನಕಪುರದ ಬಂಡೆ ಅಂತಲೇ ಕರೆಸಿಕೊಳ್ಳುವ ಡಿಕೆಶಿ ಆಕ್ರಮಣಕಾರಿ ನಾಯಕ, ರಾಜಕೀಯ ಲೆಕ್ಕಾಚಾರ ಇಟ್ಟು ಗುರಿ ತಪ್ಪದೆ ಸಾಧಿಸುವ ಛಲಗಾರ, ರಾಜಕೀಯ ತಂತ್ರಗಳಿಂದಲೇ ಸದ್ದು ಮಾಡುವ ಡಿಕೆಶಿ ಮುಂದಿನ ಸಿಎಂ ರೇಸ್ನಲ್ಲೂ ಇದ್ದಾರೆ. ಇದರ ಮಧ್ಯೆ ಈಗ ಇಡೀ ದೇಶಾದ್ಯಂತ ಡಿಕೆಶಿ ಹೆಸರು ಮಾಡುತ್ತಿದ್ದಾರೆ. ಅದು ರಾಜಕೀಯ ತಂತ್ರ ಅಲ್ಲ, ಬದಲಾಗಿ ಅತಿ ಶ್ರೀಮಂತರ ವಿಚಾರಕ್ಕೆ. ದೇಶದ ಶಾಸಕರ ಪೈಕಿ ಡಿಕೆಶಿ ನಂಬರ್ 1 ಶ್ರೀಮಂತ. ಸಿರಿವಂತ ಎಂಎಲ್ಎ ಡಿಕೆಶಿ ಒಟ್ಟು ಆಸ್ತಿ ಎಷ್ಟು ಗೊತ್ತಾ? ಹೌದು ವೀಕ್ಷಕರೇ, ಇಡೀ ದೇಶಾದ್ಯಂತ ಡಿಕೆಶಿ ಹೆಸರು ಸದ್ದು ಮಾಡ್ತಿದೆ. ಭಾರತದಲ್ಲಿರುವ ಎಲ್ಲ ಶ್ರೀಮಂತ ಶಾಸಕರನ್ನ ಹಿಂದಿಕ್ಕಿ ಡಿಕೆಶಿ ನಂಬರ್ 1 ಆಗಿದ್ದಾರೆ. ಅಂದ್ರೆ ಭಾರತದಲ್ಲಿರುವ ಶಾಸಕರೆಲ್ಲರ ಪೈಕಿ ಡಿಕೆಶಿ ನಂಬರ್ 1 ಶ್ರೀಮಂತ. ದೇಶದ 4001 ಶಾಸಕರ ಪೈಕಿ ಕನಕಪುರದ ರಣಬೇಟೆಗಾರನೇ ಅತಿ ಹೆಚ್ಚು ಸಿರಿವಂತ. ಹಾಗಾದ್ರೆ ಡಿಕೆಶಿ ಒಟ್ಟು ಆಸ್ತಿ ಎಷ್ಟು ಅನ್ನೋದನ್ನ ಹೇಳ್ತೀವಿ. ಅದಕ್ಕೂ ಮೊದಲು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಡಿಕೆಶಿ ಶ್ರೀಮಂತ ಶಾಸಕರಾದ್ರೆ ಅತಿ ಕಡಿಮೆ ಆಸ್ತಿ ಹೊಂದಿರುವ ಎಂಎಲ್ಎ ಯಾರು? ಹೌದು, ಎಡಿಆರ್ ಅಂದ್ರೆ ಅಸೋಸಿಯೇಷನ್ ಫಾರ್ ಡೆಮಾಕ್ರೆಟಿಕ್ ರಿಫಾರ್ಮ್ ಸಂಸ್ಥೆ ಸರ್ವೆ ಮಾಡಿದೆ. ಇದೊಂದು ವಕೀಲರ ಗುಂಪಾಗಿದ್ದು ದೇಶದ ಅತಿ ಶ್ರೀಮಂತರ ಶಾಸಕರು ಹಾಗೂ ಅತಿ ಕಡಿಮೆ ಆಸ್ತಿ ಹೊಂದಿರುವ ಎಂಎಲ್ಎಗಳ ಪಟ್ಟಿಯನ್ನ ಬಿಡುಗಡೆ ಮಾಡಿದೆ. ಈ ವರದಿ ಪ್ರಕಾರ ಶ್ರೀಮಂತ ಶಾಸಕರ ಪೈಕಿ ಡಿಕೆಶಿ ಮೊದಲ ಸ್ಥಾನದಲ್ಲಿ ಇದ್ದಾರೆ. ಅತಿ ಕಡಿಮೆ ಆಸ್ತಿ ಹೊಂದಿರುವ ಎಂಎಲ್ಎಗಳ ಪೈಕಿ ಪಶ್ಚಿಮ ಬಂಗಾಳದ ಬಿಜೆಪಿ ಶಾಸಕ ನಿರ್ಮಲ್ ಕುಮಾರ್ ದಾರಾ ಅತಿ ಕಡಿಮೆ ಅಂದ್ರೆ ₹1,700 ಆಸ್ತಿ ಹೊಂದಿರುವುದು ಗೊತ್ತಾಗಿದೆ. ಹಾಗಾದ್ರೆ ನಂಬರ್ 1 ಸ್ಥಾನದಲ್ಲಿರುವ ಡಿಕೆಶಿ ಆಸ್ತಿ ಎಷ್ಟು? ಚುನಾವಣೆಯಲ್ಲಿ ಘೋಷಿಸಿಕೊಂಡ ಸಂಪತ್ತು ಎಷ್ಟಿದೆ? ಡಿಕೆಶಿ ನಂತರದ ಸ್ಥಾನದಲ್ಲಿ ಯಾವ್ಯಾವ ಶಾಸಕರು ಇದ್ದಾರೆ ಅನ್ನೋದನ್ನ ಡೀಟೇಲ್ ಆಗಿ ಹೇಳ್ತೀವಿ ನೋಡಿ. ಕನಕಪುರ ಕ್ಷೇತ್ರ ಪ್ರತಿನಿಧಿಸುವ ಕಾಂಗ್ರೆಸ್ ಶಾಸಕ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ₹1,413 ಕೋಟಿ ಆಸ್ತಿ ಹೊಂದುವ ಮೂಲಕ ಅಗ್ರಸ್ಥಾನದಲ್ಲಿ ಇದ್ದಾರೆ. ಎರಡನೇ ಸ್ಥಾನದಲ್ಲಿ ಗೌರಿಬಿದನೂರು ಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿ ಕೆಎಚ್ ಪುಟ್ಟಸ್ವಾಮಿಗೌಡ ಇದ್ದು ಒಟ್ಟು ₹1,267 ಕೋಟಿ ಆಸ್ತಿ ಹೊಂದಿದ್ದಾರೆ. ಮೂರನೇ ಸ್ಥಾನದಲ್ಲೂ ಕರ್ನಾಟಕದ ಶಾಸಕರೇ ಇದ್ದು ಗೋವಿಂದರಾಜನಗರ ಕ್ಷೇತ್ರ ಪ್ರತಿನಿಧಿಸುವ ಪ್ರಿಯಾ ಕೃಷ್ಣ ಇದ್ದಾರೆ. ₹1,156 ಕೋಟಿ ಆಸ್ತಿಯನ್ನ ಇವರು ಹೊಂದಿದ್ದಾರೆ. ಇನ್ನು ನಾಲ್ಕನೇ ಸ್ಥಾನದಲ್ಲಿ ಆಂಧ್ರಪ್ರದೇಶದ ಕುಪ್ಪಂ ಕ್ಷೇತ್ರದ ಟಿಡಿಪಿ ಶಾಸಕ ಚಂದ್ರಬಾಬು ನಾಯ್ಡು ಇದ್ದು ₹668 ಕೋಟಿ ಆಸ್ತಿ ಘೋಷಿಸಿಕೊಂಡಿದ್ದಾರೆ. ಮತ್ತೊಂದು ಕಡೆ ಗುಜರಾತ್ನ ಮಾನ್ಸಾ ಕ್ಷೇತ್ರದ ಬಿಜೆಪಿ ಶಾಸಕ ಜಯಂತಿ ಬಾಯ್ ಸೋಮಾಬಾಯಿ ಪಟೇಲ್ ₹661 ಕೋಟಿ ಆಸ್ತಿ ಹೊಂದುವ ಮೂಲಕ 5ನೇ ಸ್ಥಾನದಲ್ಲಿ ಇದ್ದಾರೆ. ಇನ್ನು ಹೆಬ್ಬಾಳ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ಬೈರತಿ ಸುರೇಶ್ 6ನೇ ಸ್ಥಾನದಲ್ಲಿದ್ದು ₹648 ಕೋಟಿ ಸಂಪತ್ತನ್ನ ಘೋಷಿಸಿಕೊಂಡಿದ್ದಾರೆ. 7ನೇ ಸ್ಥಾನದಲ್ಲಿ ಆಂಧ್ರ ಸಿಎಂ ಜಗನ್ಮೋಹನ್ ರೆಡ್ಡಿ ಇದ್ದು ಇವರು ₹510 ಕೋಟಿ ಆಸ್ತಿಯನ್ನ ಹೊಂದಿದ್ದಾರೆ. ಮತ್ತೊಂದು ಕಡೆ ಮಹಾರಾಷ್ಟ್ರದ ಘಾಟ್ ಕೋಪರ್ ಈಸ್ಟ್ ಕ್ಷೇತ್ರದ ಬಿಜೆಪಿ ಶಾಸಕರಾದ ಪರಾಗ್ ಶಾ ₹500 ಕೋಟಿ ಆಸ್ತಿಯನ್ನ ಹೊಂದಿದ್ದು ಈ ಮೂಲಕ 8ನೇ ಸ್ಥಾನವನ್ನ ಅಲಂಕರಿಸಿದ್ದಾರೆ. ಮತ್ತೊಂದು ಕಡೆ ಛತ್ತೀಸ್ಗಢದ ಅಂಬಿಕಾಪುರ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ಟಿಎಸ್ ಬಾಬು ₹500 ಕೋಟಿ ಆಸ್ತಿ ಘೋಷಣೆ ಮಾಡಿಕೊಳ್ಳುವ ಮೂಲಕ 9ನೇ ಸ್ಥಾನದಲ್ಲಿ ಇದ್ದಾರೆ. ಇನ್ನು 10ನೇ ಸ್ಥಾನದಲ್ಲಿ ಮಹಾರಾಷ್ಟ್ರದ ಮಲಬಾರ್ ಹಿಲ್ ಕ್ಷೇತ್ರದ ಬಿಜೆಪಿ ಎಂಎಲ್ಎ ಮಂಗಲ್ ಪ್ರಭಾತ್ ಲೋಧಾ ₹441 ಕೋಟಿ ಸಂಪತ್ತನ್ನ ಹೊಂದಿದ್ದಾರೆ ಎಂದು ಎಡಿಆರ್ ವರದಿ ಮಾಡಿದೆ. ಇದು ಅತಿ ಶ್ರೀಮಂತ ಶಾಸಕರ ಪಟ್ಟಿಯಾದ್ರೆ ಇನ್ನು ಅತಿ ಕಡಿಮೆ ಆಸ್ತಿ ಹೊಂದಿರುವ ಶಾಸಕರು ಯಾರು ಅನ್ನೋದನ್ನ ತೋರಿಸ್ತೀವಿ ನೋಡಿ. ಅತಿ ಕಡಿಮೆ ಆಸ್ತಿ ಹೊಂದಿರುವ ಎಂಎಲ್ಎಗಳ ಪೈಕಿ ಪಶ್ಚಿಮ ಬಂಗಾಳದ ಬಿಜೆಪಿ ಶಾಸಕ ನಿರ್ಮಲ್ ಕುಮಾರ್ ದಾರಾ ಅತಿ ಕಡಿಮೆ ಅಂದ್ರೆ ₹1,700 ಆಸ್ತಿ ಹೊಂದಿದ್ದಾರೆ. ಇನ್ನು ಒಡಿಶಾದ ರಾಯಗಢ ಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿ ಮಕರಂದ ಮುದುಲಿ ₹15,000 ಆಸ್ತಿ ಘೋಷಿಸಿಕೊಳ್ಳುವ ಮೂಲಕ 2ನೇ ಸ್ಥಾನದಲ್ಲಿ ಇದ್ದಾರೆ. ಮತ್ತೊಂದು ಕಡೆ 3ನೇ ಸ್ಥಾನದಲ್ಲಿ ಪಂಜಾಬ್ನ ಫಜಿಲ್ಕಾ ಕ್ಷೇತ್ರದ ಆಮ್ ಆದ್ಮಿ ಪಾರ್ಟಿ ಶಾಸಕ ನರೀಂದರ್ ಪಾಲ್ ಸಿಂಗ್ ಸಾವ್ನಾ ₹18,370 ಆಸ್ತಿ ಘೋಷಿಸಿಕೊಂಡಿದ್ದಾರೆ.
ಮತ್ತೊಂದು ಕಡೆ ಪಂಜಾಬ್ನ ಸಂಗ್ರೂರ್ ಕ್ಷೇತ್ರದ ಆಮ್ ಆದ್ಮಿ ಪಾರ್ಟಿ ಶಾಸಕ ನರೀಂದರ್ ಕೌರ್ 24,409 ರೂಪಾಯಿ ಆಸ್ತಿ ಘೋಷಿಸಿಕೊಳ್ಳುವ ಮೂಲಕ 4ನೇ ಸ್ಥಾನದಲ್ಲಿ ಇದ್ದಾರೆ. ಇನ್ನು 5ನೇ ಸ್ಥಾನದಲ್ಲಿ ಜಾರ್ಖಂಡ್ನ ಜುಗ್ಸಲೈ ಜೆಎಂಎಂ ಎಂಎಲ್ಎ ಮಂಗಲ್ ಕಾಳಿಂದಿ 30,000 ರೂಪಾಯಿ ಆಸ್ತಿ ಹೊಂದಿದ್ದಾರೆ. ಇನ್ನು ಪಶ್ಚಿಮ ಬಂಗಾಳದ ನವದೀಪ್ ಕ್ಷೇತ್ರದ ಎಐಟಿಟಿ ಶಾಸಕ ಪುಂಡರಿಕಾ ಕ್ಷಯ ಸಹ 30,423 ರೂಪಾಯಿ ಆಸ್ತಿಯನ್ನ ಹೊಂದಿದ್ದು ಈ ಮೂಲಕ 6ನೇ ಸ್ಥಾನದಲ್ಲಿ ಇದ್ದಾರೆ. ಮತ್ತೊಂದು ಕಡೆ 7ನೇ ಸ್ಥಾನದಲ್ಲಿ ಛತ್ತೀಸ್ಗಢದ ಚಂದ್ರಪುರ್ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ರಾಮ್ ಕುಮಾರ್ ಯಾದವ್ ಇದ್ದು ಒಟ್ಟು 30,496 ರೂಪಾಯಿ ಆಸ್ತಿ ಹೊಂದಿದ್ದಾರೆ. ಇನ್ನು ಉತ್ತರ ಪ್ರದೇಶದ ಚಿತ್ರಕೂಟ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ಅನಿಲ್ ಕುಮಾರ್ ಅನಿಲ್ ಪ್ರಧಾನ್ 30,496 ರೂಪಾಯಿ ಹೊಂದಿದ್ದು 8ನೇ ಸ್ಥಾನದಲ್ಲಿ ಇದ್ದಾರೆ. ಮಧ್ಯಪ್ರದೇಶದ ಪಂದನಾ ಕ್ಷೇತ್ರದ ಬಿಜೆಪಿ ಎಂಎಲ್ಎ ರಾಮ್ ಡಂಗೋರ್ 50,749 ರೂಪಾಯಿ ಆಸ್ತಿ ಹೊಂದುವ ಮೂಲಕ 9ನೇ ಸ್ಥಾನದಲ್ಲಿ ಇದ್ದರೆ, ಮಹಾರಾಷ್ಟ್ರದ ದಹಾನು ಕ್ಷೇತ್ರದ ಸಿಪಿಐಎಂ ಎಂಎಲ್ಎ ವಿನೋಬಿವಾ ನಿಕೋಲ್ 51,082 ರೂಪಾಯಿ ಆಸ್ತಿ ಘೋಷಣೆ ಮಾಡಿಕೊಂಡು 10ನೇ ಸ್ಥಾನದಲ್ಲಿ ಇದ್ದಾರೆ. ಆಯಾ ರಾಜ್ಯಗಳ ಚುನಾವಣಾ ಸಂದರ್ಭದಲ್ಲಿ ಇವರೆಲ್ಲರೂ ಚುನಾವಣಾ ಆಯೋಗಕ್ಕೆ ಆಸ್ತಿ ವಿವರ ಘೋಷಣೆ ಮಾಡಿಕೊಂಡಿದ್ದಾರೆ. ಒಟ್ಟಿನಲ್ಲಿ ಅತಿ ಶ್ರೀಮಂತ ಶಾಸಕರ ಪೈಕಿ ಕರ್ನಾಟಕದ 3 ಶಾಸಕರು ಮೊದಲ ಸ್ಥಾನದಲ್ಲಿದ್ದು ಅದರಲ್ಲಿ ಡಿಸಿಎಂ ಡಿಕೆಶಿ ಮೊದಲ ಸ್ಥಾನದಲ್ಲಿದ್ದಾರೆ. ಈ ಮೂಲಕ ಡಿಸಿಎಂ ಡಿಕೆಶಿ ಈಗ ದೇಶದಲ್ಲೇ ಚರ್ಚೆಯ ಕೇಂದ್ರ ಬಿಂದುವಾಗಿರುವುದಂತೂ ಸತ್ಯ.